ಹಾಯ್ ಫ್ರೆಂಡ್ಸ್, ಬೆಳಗಾವಿಯಲ್ಲಿ ತಮ್ಮದೇ ಕೋಟೆ ಕಟ್ಟಿಕೊಂಡ ಜಾರಕಿಹೊಳಿ ಬ್ರದರ್ಸ್ ಆಸ್ತಿ ಎಷ್ಟು? ಇವರ ಪತ್ನಿಯರು ಯಾರು ಗೊತ್ತಾ? ಜಾರಕಿಹೊಳಿ ಬ್ರದರ್ಸ್ ಮಕ್ಕಳು ಏನ್ ಮಾಡ್ತಿದ್ದಾರೆ? ಜಾರಕಿಹೊಳಿ ಸಹೋದರರಲ್ಲಿ ಶ್ರೀಮಂತರು ಯಾರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ರಮೇಶ್ ಜಾರಕಿಹೊಳಿ ಶಾಸಕ. ಜಾರಕಿಹೊಳಿ ಬ್ರದರ್ಸ್ ಪೈಕಿ ರಮೇಶ್ ದೊಡ್ಡವರು. 7 ಬಾರಿ ಗೋಕಾಕ್ ಕ್ಷೇತ್ರದಿಂದ ಶಾಸಕರಾಗಿರೋ ಇವರು ಈಗ ಸದ್ಯ ಬಿಜೆಪಿಯಲ್ಲಿದ್ದಾರೆ. 2 ಸಲ ಸಚಿವರು ಆಗಿದ್ದಾರೆ. ಇವರು ಜಯಶ್ರೀ ಅನ್ನೋರನ್ನ ಮದುವೆ ಆಗಿದ್ದು, ಸಂತೋಷ್ ಮತ್ತು ಅಮರ್ನಾಥ್ ಅನ್ನೋ 2 ಮಕ್ಕಳಿದ್ದಾರೆ. ಪತ್ನಿ ಜಯಶ್ರೀ ರಾಜಕೀಯದಿಂದ ದೂರ ಉಳಿದಿದ್ದಾರೆ. ಮಕ್ಕಳಲ್ಲಿ ಸಂತೋಷ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದು 2016ರಲ್ಲಿ ಮದುವೆ ಆಗಿದ್ದಾರೆ. ಮತ್ತೊಬ್ಬ ಮಗ ಅಮರ್ ತಂದೆ ರೀತಿಯಲ್ಲಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ ಬಳಿ 49 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 43 ಕೋಟಿ ರೂಪಾಯಿ ಸಾಲವೂ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸಚಿವ. ಜಾರಕಿಹೊಳಿ ಬ್ರದರ್ಸ್ ಪೈಕಿ ಸತೀಶ್ 2ನೇ ಅವರು. 4 ಸಲ ಯಮಕನಮರಡಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸದ್ಯ 4ನೇ ಬಾರಿಗೆ ಸಚಿವರು ಆಗಿದ್ದಾರೆ. ಇವರು ಶಕುಂತಲಾದೇವಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ಸತೀಶ್ ತಮ್ಮ ಬಳಿ 175 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 12 ಕೋಟಿ ರೂಪಾಯಿ ಸಾಲ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. ಸತೀಶ್ ಶಕುಂತಲಾದೇವಿ ದಂಪತಿಗೆ ರಾಹುಲ್ ಪ್ರಿಯಾಂಕಾ ಅನ್ನೋ 2 ಮಕ್ಕಳಿದ್ದಾರೆ. ಇವರಿಬ್ಬರು ಕೂಡ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದರಲ್ಲೂ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಗೆದ್ದು ಸಂಸದೆ ಆಗಿದ್ದಾರೆ. ಈಕೆ ಚುನಾವಣೆ ವೇಳೆ 9 ಕೋಟಿ 11 ಲಕ್ಷ ರೂಪಾಯಿ ಆಸ್ತಿ, 1.5 ಕೋಟಿ ರೂಪಾಯಿ ಮೌಲ್ಯದ ಸಾಲ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಶಾಸಕ. ಜಾರಕಿಹೊಳಿ ಬ್ರದರ್ಸ್ನಲ್ಲಿ 3ನೇ ಅವರು ಬಾಲಚಂದ್ರ ಜಾರಕಿಹೊಳಿ. ಇವರು ಅರಬಾವಿ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿ ಗೆದ್ದು ಬಂದಿದ್ದಾರೆ. 1 ಸಲ ಸಚಿವರಾಗಿ ಕರ್ನಾಟಕ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಕಳೆದ ಚುನಾವಣೆಯಲ್ಲಿ 35 ಕೋಟಿ 69 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಘೋಷಿಸಿಕೊಂಡಿದ್ದಾರೆ. ಅದೇ ರೀತಿ 17 ಲಕ್ಷ ರೂಪಾಯಿ ಸಾಲ ಇರೋದಾಗಿ ಹೇಳಿದ್ದಾರೆ. ಇನ್ನು ಇವರ ಮದುವೆ ಬಗ್ಗೆ, ಹೆಂಡತಿ ಮಕ್ಕಳ ಬಗ್ಗೆ ಮಾಹಿತಿ ಇಲ್ಲ. ತಮ್ಮ ಅಫಿಡವಿಟ್ನಲ್ಲೂ ಬಾಲಚಂದ್ರ ಜಾರಕಿಹೊಳಿ ಮಾಹಿತಿ ಕೊಟ್ಟಿಲ್ಲ. ಭೀಮಾಶಿ ಜಾರಕಿಹೊಳಿ ಉದ್ಯಮಿ. ಜಾರಕಿಹೊಳಿ ಬ್ರದರ್ಸ್ಗಳ ಪೈಕಿ ಇವರು 4ನೇ ಅವರು. ಇವರು ಬೆಳಗಾವಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾರೆ. ಅಂದಹಾಗೆ ಇವರು ಗೋಕಾಕ್ ಕ್ಷೇತ್ರದಲ್ಲಿ 2008ರಲ್ಲಿ ಬಿಜೆಪಿಯಿಂದ, 2013ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಆದರೆ 2 ಸಲ ಸೋಲು ಕಂಡ್ರು. ಇದಾದ್ಮೇಲೆ ಇವರು ರಾಜಕೀಯದಿಂದ ದೂರ ಉಳಿದು ಬಿಟ್ರು. ಇವರು ಸುವರ್ಣ ಅನ್ನೋರನ್ನ ಮದುವೆ ಆಗಿದ್ದು 2 ಮಕ್ಕಳಿದ್ದಾರೆ. ಇವರು ಶ್ರೀ ಲಕ್ಷ್ಮಣರಾವ್ ಜಾರಕಿಹೊಳಿ ಪಾಲಿಟೆಕ್ನಿಕ್ ಸಂಸ್ಥೆ ನಡೆಸ್ತಿದ್ದು, ಅದರಲ್ಲಿ ಭೀಮಾಶಿ ಚೇರ್ಮನ್ ಆಗಿದ್ದಾರೆ. ಪತ್ನಿ ಸುವರ್ಣ ಬಿ ಜಾರಕಿಹೊಳಿ ವೈಸ್ ಚೇರ್ಮನ್ ಆಗಿದ್ದಾರೆ. ಮಕ್ಕಳಾದ ಸನತ್ ಮತ್ತು ಸರ್ವೋತ್ತಮ್ ಸಂಸ್ಥೆಯ ನಿರ್ದೇಶಕರಾಗಿದ್ದಾರೆ. 2013ರಲ್ಲಿ ಭೀಮಾಶಿ ತಮ್ಮ ಆಸ್ತಿ 32 ಕೋಟಿ 68 ಲಕ್ಷ ರೂಪಾಯಿ, ಸಾಲ 64 ಲಕ್ಷ ರೂಪಾಯಿ ಅಂತ ಘೋಷಿಸಿಕೊಂಡಿದ್ರು. ಲಖನ್ ಜಾರಕಿಹೊಳಿ ಪರಿಷತ್ ಸದಸ್ಯ. ಜಾರಕಿಹೊಳಿ ಬ್ರದರ್ಸ್ ಪೈಕಿ ಇವರು ಸಣ್ಣವರು. ಇವರು ದೀರ್ಘಕಾಲ ರಾಜಕೀಯದಿಂದ ದೂರ ಉಳಿದಿದ್ರು. ಆದರೆ 2019ರಲ್ಲಿ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದಾಗ ಲಖನ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತು. ರಮೇಶ್ ಜಾರಕಿಹೊಳಿ ವಿರುದ್ಧವೇ ಸ್ಪರ್ಧಿಸಿ ಸೋಲು ಅನುಭವಿಸಿದ್ರು. ಸದ್ಯ ಪಕ್ಷೇತರವಾಗಿ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನ, ಅದರಲ್ಲೂ ಸಿದ್ದರಾಮಯ್ಯರನ್ನ ಬೆಂಬಲಿಸುತ್ತಾ ಬಂದಿದ್ದಾರೆ. ಇವರು ಸಂಧ್ಯಾ ಅನ್ನೋರನ್ನ ಮದುವೆ ಆಗಿದ್ದು 3 ಮಕ್ಕಳಿದ್ದಾರೆ. ಮಗಳು ಐಶ್ವರ್ಯಾಗೆ ಈಗಾಗಲೇ ಮದುವೆ ಆಗಿದೆ. ಗಂಡು ಮಕ್ಕಳಾದ ಆದಿತ್ಯ ಮತ್ತು ಆರ್ಯಾಗೆ ಇನ್ನೂ ಮದುವೆ ಆಗಿಲ್ಲ. ಲಖನ್ ಜಾರಕಿಹೊಳಿ ಕುಟುಂಬದ ಬಳಿ 44 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ, 5 ಕೋಟಿ ರೂಪಾಯಿ ಮೌಲ್ಯದ ಸಾಲ ಇದೆ. ಜಾರಕಿಹೊಳಿ ಬ್ರದರ್ಸ್ ಒಟ್ಟು ಆಸ್ತಿ ಎಷ್ಟು? ಜಾರಕಿಹೊಳಿ ಕುಟುಂಬ ಮೊದಲಿನಿಂದಲೂ ಬಿಸ್ನೆಸ್ನಲ್ಲಿ ತೊಡಗಿಸಿಕೊಂಡು ಬಂದಿದೆ. ಈ 5 ಸಹೋದರರು ರಾಜಕೀಯದ ಜೊತೆ ಸಕ್ಕರೆ, ಶಿಕ್ಷಣದಂತಹ ಉದ್ಯಮಗಳನ್ನ ಹೊಂದಿದ್ದಾರೆ. ಈ ಸಹೋದರರ ಒಟ್ಟು ಘೋಷಿತ ಆಸ್ತಿ 345 ಕೋಟಿ 48 ಲಕ್ಷ ರೂಪಾಯಿ. ಇದು ಚುನಾವಣೆ ಸ್ಪರ್ಧೆ ವೇಳೆ ಘೋಷಿಸಿಕೊಂಡಿರೋ ಆಸ್ತಿ.
ಇದನ್ನ ಹೊರತುಪಡಿಸಿ ಕುಟುಂಬದವರ ಹೆಸರಲ್ಲೂ ಕೋಟಿ ಕೋಟಿ ಆಸ್ತಿ ಮಾಡಿದ್ದಾರೆ. ಈ ಸಹೋದರರ ಬಳಿ ಐಷಾರಾಮಿ ಕಾರುಗಳು, ಕೆಜಿಗಟ್ಟಲೆ ಚಿನ್ನ ಕೂಡ ಇದೆ. ಸತೀಶ್ ಜಾರಕಿಹೊಳಿ ವಿಚಾರಕ್ಕೆ ಬಂದ್ರೆ ಒಂದು ಸ್ವಂತ ಹೆಲಿಕಾಪ್ಟರ್ ಕೂಡ ಹೊಂದಿದ್ದಾರೆ. 5 ಸಹೋದರರ ಪೈಕಿ ರಮೇಶ್ ಮತ್ತು ಸತೀಶ್ ರನ್ನ ಬೆಳಗಾವಿ ಸಾಹುಕಾರರು ಅಂತ ಕರೆಯಲಾಗುತ್ತೆ. ಆದ್ರೆ ಇವರ ಪೈಕಿ ಸತೀಶ್ ಜಾರಕಿಹೊಳಿಯೇ ಹೆಚ್ಚು ಆಸ್ತಿ ಹೊಂದಿರೋದನ್ನ ಗಮನಿಸಬಹುದು. ಫ್ರೆಂಡ್ಸ್, ಇದು ಜಾರಕಿಹೊಳಿ ಬ್ರದರ್ಸ್ ಕುಟುಂಬದ ಬಗ್ಗೆ, ಅವರ ಆಸ್ತಿ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ 5 ಸಹೋದರರಲ್ಲಿ ಯಾರು ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.